ಗ್ಯಾರಂಟಿಗಳಿಂದ ಅಭಿವೃದ್ಧಿ ಆಗ್ತಿಲ್ಲ ಅನ್ನುವಂತ ವಿಚಾರ ಓಡಾಡ್ತಿತ್ತು. ಇದ್ರ ಮಧ್ಯದಲ್ಲಿ ಹೌದು, ಗ್ಯಾರಂಟಿಗಳಿಂದ ಸರ್ಕಾರಕ್ಕೆ ಹೊರೆ ಆಗ್ತಿದೆ ಅಂತ ಬೆಂಗಳೂರಿನಲ್ಲಿ ಶಾಸಕ ಅಜಯ್ ಸಿಂಗ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಶಾಸಕ ಅಜಯ್ ಸಿಂಗ್ ಹೇಳಿಕೆಯನ್ನ ಕೊಟ್ಟಿರೋದು, ಗ್ಯಾರಂಟಿ ಯೋಜನೆಗಳು ಎಲ್ಲರಿಗೂ ತಲುಪಬೇಕು, ಹಳ್ಳಿಯ ಕಟ್ಟ ಕಡೆ ಮನುಷ್ಯನಿಗೂ ಕೂಡ ಗ್ಯಾರಂಟಿ ತಲುಪಬೇಕು. ಆ ಕೆಲಸವನ್ನ ನಮ್ಮ ಸರ್ಕಾರ ಮಾಡ್ತಾ ಇದೆ, ಅದು ನಮ್ಮ ಪಕ್ಷದ ಕಮಿಟ್ಮೆಂಟ್ ಅನ್ನೋದಾಗಿ ಅಜಯ್ ಸಿಂಗ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು 7 ಕೋಟಿ ಜನರು ಕೊಟ್ಟಿರುವಂತ ಕಮಿಟ್ಮೆಂಟ್ ಇದು. ಗ್ಯಾರಂಟಿ ಅನುಷ್ಠಾನಕ್ಕೆ ಬಂದ್ಬಿಟ್ರೆ ಅವೆಲ್ಲ ವರ್ಕೌಟ್ ಆಗೋದಿಲ್ಲ ಅನ್ನೋದಾಗಿ ಬಿಜೆಪಿ ಈ ಹಿಂದೆ ಹೇಳಿತ್ತು. ಬಟ್ ನಾವು 5 ಗ್ಯಾರಂಟಿಯನ್ನ ಆಲ್ರೆಡಿ ಜಾರಿ ಮಾಡಿದೀವಿ, ಗ್ಯಾರಂಟಿಗಳಿಂದ ಅಭಿವೃದ್ಧಿಗೆ ತೊಂದರೆ ಆಗ್ತಾ ಇದೆ. ಇನ್ನು ಸಿಎಂ ಅವರು ಫಿಸಿಕಲ್ ಡೆಪಾಸಿಟ್ ನೋಡಿ ಯಾವುದೇ ಹೆಚ್ಚಿನ ಲೋನ್ಗಳನ್ನ ತೆಗೆದುಕೊಳ್ಳದೆ ಜನರ ಅಭಿವೃದ್ಧಿಗಾಗಿ ಗ್ಯಾರಂಟಿ ನೀಡ್ತಿದ್ದಾರೆ ಅಂತ ಹೇಳಿದ್ರು. ಬಟ್ ಹೊರೆ ಆಗ್ತಿರೋದನ್ನ ಒಪ್ಕೊಳ್ತಿದ್ದಾರೆ. ಈ ಹಿಂದೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದು ಅದೇ. ಸುಪ್ರೀಂ ಕೋರ್ಟ್ ಇದೇ ವಿಚಾರವಾಗಿ ಚಾಟಿ ಬೀಸಿತ್ತು, ಗ್ಯಾರಂಟಿಗಳಿಂದ ಅಭಿವೃದ್ಧಿ ಸಾಧ್ಯ ಇಲ್ಲ ಅನ್ನೋದಾಗಿ ಅಜಯ್ ಸಿಂಗ್ ಮಾತನಾಡಿದ್ದಾರೆ. ನೋಡ್ಕೊಂಡು ಬನ್ನಿ. ಕರ್ನಾಟಕ ರಾಜ್ಯದ 7 ಕೋಟಿ ಜನಸಂಖ್ಯೆ ಏನಿದೆ ಅವ್ರಿಗೆ ನಾವು ಮಾಡಿರುವಂಥ ಒಂದು ಕಮಿಟ್ಮೆಂಟ್. ನಮ್ಮ ವಿರೋಧ ಪಕ್ಷದವರು ಚುನಾವಣೆ ಆದ ತಕ್ಷಣ ಮತ್ತು ಚುನಾವಣೆಗಿಂತ ಪೂರ್ವಕವಾಗಿ ಅವ್ರು ಹೇಳಿದ್ರು ಯಾವ ಒಂದು ಗ್ಯಾರಂಟಿಯು ಅನುಷ್ಠಾನ ಆಗಲ್ಲ. ಇವಾಗ ನಮ್ಗೆ ಗೊತ್ತಿದೆ ಸ್ವಲ್ಪ ಈ ಗ್ಯಾರಂಟಿಯಿಂದ ಸ್ವಲ್ಪ ಅಭಿವೃದ್ಧಿಯಲ್ಲಿ ಸ್ವಲ್ಪ ನಮಗೆ ತೊಂದರೆ ಆಗ್ತಾ ಇದೆ. ಆದ್ರೂ ಕೂಡ ನಮ್ಮ ಮಾನ್ಯ ಮುಖ್ಯಮಂತ್ರಿಯವರು ಫಿಸ್ಕಲ್ ಡೆಫಿಸಿಟನ್ನು ನೋಡಿ ಹೆಚ್ಚಿನ ಒಂದು ಲೋನ್ಸ್ ಎಲ್ಲ ತಗೊಳ್ಳದೆ ಜನರಿಗೆ ಅನುಕೂಲ ಆಗ್ತಕ್ಕಂಥ ಒಂದು ಕೆಲಸ ಕಾರ್ಯಗಳನ್ನು ನಾವು ತೊಡಗಿದ್ದೀವಿ. ನಾವು ಕರ್ನಾಟಕ ರಾಜ್ಯದ ಜನರ ಅಭಿವೃದ್ಧಿಗಾಗಿ ನಾವು ಬದ್ಧರಾಗಿದ್ದೀವಿ. ಕರ್ನಾಟಕ ರಾಜ್ಯದ 7 ಕೋಟಿ ಜನಸಂಖ್ಯೆ